ಹಲೋ ನಮಸ್ಕಾರ. ಕರ್ನಾಟಕ ಸರ್ಕಾರದ ವತಿಯಿಂದ ರಾಜ್ಯದಲ್ಲಿ ಜನಿಸುವ ಪ್ರತಿಯೊಂದು ಮಕ್ಕಳಿಗೂ ಜನನ ಪ್ರಮಾಣ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್ ಬೇಕೇ ಬೇಕು. ಹಾಗಾದರೆ ಜನನ ಪ್ರಮಾಣ ಪತ್ರ ಪಡೆಯಲು ಅರ್ಜಿ ಎಲ್ಲಿ ಮತ್ತು ಹೇಗೆ ಸಲ್ಲಿಸಬೇಕು, ದಾಖಲೆಗಳು ಏನು ಬೇಕು ಮತ್ತು ಅರ್ಜಿ ಸಲ್ಲಿಸಿದ ನಂತರ ಏನೆಲ್ಲ ಪ್ರಕ್ರಿಯೆ ಇರುತ್ತೆ? ಹಾಗಾದರೆ ಜನನ ಪ್ರಮಾಣ ಪತ್ರ ಪಡೆಯಲು ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ವಿಡಿಯೋ ಶೇರ್ ಮಾಡೋದನ್ನು ಮರೆಯಬೇಡಿ, ಏಕೆಂದರೆ ಲಕ್ಷಾಂತರ ಜನರಿಗೆ ಇದರಿಂದ ಮಾಹಿತಿ ಗೊತ್ತಾಗುತ್ತೆ. 3 ರೀತಿಯಲ್ಲಿ ಬರ್ತ್ ಸರ್ಟಿಫಿಕೇಟ್ ಮಾಡಿಸಲು ಅರ್ಜಿ ಸಲ್ಲಿಸಬಹುದು. ಒಂದೊಂದಾಗಿ ನೋಡೋಣ. ಬರ್ತ್ ಸರ್ಟಿಫಿಕೇಟ್ ಹೇಗೆ ಮಾಡಿಸಬೇಕು ಅನ್ನುವುದನ್ನು. ಮಗುವಿನ ಜನನ ಮನೆಯಲ್ಲಿ ಆದರೆ ನಿಮ್ಮ ಸ್ಥಳೀಯ ಅಂಗನವಾಡಿ ಕಾರ್ಯಕರ್ತರಿಗೆ ತಿಳಿಸಬೇಕು ಮತ್ತು ಅವರ ಬಳಿ ನಮೂನೆ 1 ಅಂದರೆ ಫಾರಂ ನಂಬರ್ 1 ಸಿಗುತ್ತೆ, ಅದನ್ನು ಭರ್ತಿ ಮಾಡಬೇಕು. ಒಂದು ವೇಳೆ ಅವರ ಬಳಿ ಫಾರಂ 1 ಇರಲಿಲ್ಲವೆಂದರೆ ಈ ಜನ್ಮ ವೆಬ್ಸೈಟ್ನಲ್ಲೂ ಕೂಡ ಈ ಫಾರಂ ಸಿಗುತ್ತೆ, ಅಲ್ಲಿಂದ ಪ್ರಿಂಟ್ ಕೂಡ ತೆಗೆದುಕೊಳ್ಳಬಹುದು. ನಂತರ ಅಂಗನವಾಡಿ ಕಾರ್ಯಕರ್ತರು ನೋಂದಾಯಿಸಿಕೊಳ್ಳುತ್ತಾರೆ. ತದನಂತರ ಅಂಗನವಾಡಿ ಕಾರ್ಯಕರ್ತೆ ತಲಾಟಿ ಅಂದರೆ ವಿಲೇಜ್ ಅಕೌಂಟೆಂಟ್ ಅವರ ಮೂಲಕ ತಹಸೀಲ್ದಾರ್ ಕಚೇರಿಯಲ್ಲಿ ಅಧಿಕೃತ ನೋಂದಣಿ ಆಗುತ್ತೆ. ಸ್ವಲ್ಪ ದಿನಗಳ ನಂತರ ಪಾಲಕರು ಅಂದರೆ ಮಗು ಜನಿಸಿದ ಸ್ವಲ್ಪ ದಿನಗಳ ನಂತರ ಪಾಲಕರು ಮಗುವಿನ ಹೆಸರು ನಿರ್ಧರಿಸಿದ ಬಳಿಕ ತಂದೆ ಮತ್ತು ತಾಯಿಯ ಆಧಾರ್ ಕಾರ್ಡ್ ಜೊತೆಗೆ ನೋಂದಣಿ ಚೀಟಿ ಇದು ಅಂಗನವಾಡಿ ಕಾರ್ಯಕರ್ತರ ಬಳಿಯಿಂದ ಪಡೆದುಕೊಳ್ಳಿ. ವಿಲೇಜ್ ಅಕೌಂಟೆಂಟ್ ಅಂದರೆ ತಲಾಟಿ ಅವರು ಅಂಗನವಾಡಿ ಟೀಚರ್ಗೆ ಕೊಟ್ಟಿರುತ್ತಾರೆ. ಇಷ್ಟೆಲ್ಲ ಆದ ಮೇಲೆ ನಾಡ ಕಚೇರಿಯಲ್ಲಿ ಜನನ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿ. ಅರ್ಜಿ ಸಲ್ಲಿಸಿದ ನಂತರ ಗರಿಷ್ಠ 7 ದಿನಗಳ ಒಳಗಡೆನೆ ಬರ್ತ್ ಸರ್ಟಿಫಿಕೇಟ್ ರೆಡಿ ಆಗುತ್ತೆ. ಅದನ್ನು ನೀವು ನಾಡ ಕಚೇರಿಯಲ್ಲಿ ಸಹ ಪ್ರಿಂಟ್ ತೆಗೆದುಕೊಳ್ಳಬಹುದು. ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಪಿ ಪಡೆದುಕೊಳ್ಳಬಹುದು ಮತ್ತು ಪ್ರತಿ ಪೇಜ್ಗೆ ಗರಿಷ್ಠ 5 ರೂಪಾಯಿ ಇರಬಹುದು. ಅದನ್ನು ನೀವು ಪಾವತಿಸಿ ಎಷ್ಟು ಕಾಪಿ ಬೇಕೋ ಅಷ್ಟು ಕಾಪಿ ಪ್ರಿಂಟ್ ತೆಗೆದುಕೊಳ್ಳಿ. ಎರಡನೇ ಮೆಥಡ್ನಲ್ಲಿ ಬರ್ತ್ ಸರ್ಟಿಫಿಕೇಟ್ ಯಾವ ರೀತಿ ಮಾಡಿಸಬೇಕು ಅನ್ನೋದನ್ನು ನೋಡೋಣ. ಎರಡನೇ ರೀತಿ, ತಾಲೂಕು ಹಾಗೂ ಜಿಲ್ಲೆಯಲ್ಲಿರುವ ಯಾವುದೇ ಆಸ್ಪತ್ರೆಯಲ್ಲಿ, ಸರ್ಕಾರಿ ಆಸ್ಪತ್ರೆ ಆಗಲಿ ಅಥವಾ ಖಾಸಗಿ ಆಸ್ಪತ್ರೆ ಆಗಲಿ, ಆ ಆಸ್ಪತ್ರೆಯಲ್ಲಿ ಮಗು ಜನಿಸಿದರೆ ಹಾಸ್ಪಿಟಲ್ ಕಡೆಯಿಂದ ಜನನದ ಬಗ್ಗೆ ಚೀಟಿ ಪಡೆದುಕೊಂಡಿರಬೇಕು ಅಥವಾ ಡಿಸ್ಚಾರ್ಜ್ ಸಮರಿಯಲ್ಲಿ ಕೂಡ ಮಗು ಜನಿಸಿದ ಬಗ್ಗೆ ನಮೂದಿಸಿರುತ್ತಾರೆ. ಆವಾಗ ಚೀಟಿಯ ಅವಶ್ಯಕತೆ ಇರುವುದಿಲ್ಲ. ಮಗು ಜನಿಸಿದ ದಿನದಿಂದ 21 ದಿನಗಳ ಒಳಗಡೆ ತಾಲೂಕು ಮತ್ತು ಜಿಲ್ಲೆಯಲ್ಲಿರುವ ಪುರಸಭೆ ಅಥವಾ ಮಹಾನಗರ ಪಾಲಿಕೆಗೆ ಆ ಕಚೇರಿಗೆ ಭೇಟಿ ಕೊಡಬೇಕು. ತಂದೆ ಮತ್ತು ತಾಯಿಯ ಡೀಟೇಲ್ಸ್ ಹಾಗೂ ಮಗುವಿನ ಹೆಸರು ಮತ್ತು ಮಗುವಿನ ಜನಿಸಿದ ಡೀಟೇಲ್ಸ್ ಒಂದು ಅರ್ಜಿಯನ್ನು ಭರ್ತಿ ಮಾಡಿ ಅರ್ಜಿಯೊಂದಿಗೆ ತಂದೆ ಹಾಗೂ ತಾಯಿಯ ಆಧಾರ್ ಕಾರ್ಡ್ ಮತ್ತು ಹಾಸ್ಪಿಟಲ್ನ ಡಿಸ್ಚಾರ್ಜ್ ಸಮರಿ ಅಥವಾ ಹಾಸ್ಪಿಟಲ್ ಸ್ಲಿಪ್ ಲಗತ್ತಿಸಬೇಕು. ಸ್ಲಿಪ್ ಲಗತ್ತಿಸಿದ ಮೇಲೆ ಪುರಸಭೆಯಲ್ಲಿ ಅಥವಾ ಮಹಾನಗರ ಪಾಲಿಕೆ ಒಳಗಡೆ ಒಂದು ಆಫೀಸ್ ಇರುತ್ತೆ, ಆಫೀಸ್ನಲ್ಲಿ ಸಕಾಲದಲ್ಲಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ ಬಳಿಕ ಅಲ್ಲಿಯೂ ಕೂಡ 7 ದಿನಗಳ ಒಳಗಾಗಿ ಬರ್ತ್ ಸರ್ಟಿಫಿಕೇಟ್ ಎಷ್ಟು ಕಾಪಿ ಬೇಕೋ ಅಷ್ಟು ಕಾಪಿ ಪ್ರಿಂಟ್ ತೆಗೆದುಕೊಳ್ಳಬಹುದು. ಕೊನೆಯದಾಗಿ, ಮಗು ಮನೆಯಲ್ಲಿ ಜನಿಸಿದರೂ ಪರವಾಗಿಲ್ಲ ಅಥವಾ ಹಾಸ್ಪಿಟಲ್ನಲ್ಲಿ ಆಗಲಿ ಜನಿಸಿದರೂ ಓಕೆ ಅಥವಾ ಬೇರೆ ಎಲ್ಲೇ ಜನಿಸಿದರೂ ಕೂಡ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಬರ್ತ್ ಸರ್ಟಿಫಿಕೇಟ್ಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಜನನ ಪ್ರಮಾಣ ಪತ್ರ ಪಡೆದುಕೊಳ್ಳಬಹುದು. ಮುಖ್ಯವಾದ ಪಾಯಿಂಟ್ ಏನೆಂದರೆ ಇದೆಲ್ಲ ಮಗು ಜನಿಸಿದ 21 ದಿನಗಳ ಒಳಗಡೆ ಮಾಡಬೇಕು. ಒಂದು ವೇಳೆ ಮಗು ಜನಿಸಿ 1 ತಿಂಗಳಿಂದ 1 ವರ್ಷದವರೆಗೂ ಜನನ ಪ್ರಮಾಣ ಪತ್ರ ಪಡೆದಿಲ್ಲವೆಂದರೆ ಅರ್ಜಿ ಹಾಕುವಾಗ ದಂಡ ಬೀಳಬಹುದು. ಆದ್ದರಿಂದ ದಯವಿಟ್ಟು ಮಗು ಜನಿಸಿದ 21 ದಿನಗಳ ಒಳಗಾಗಿ ಬರ್ತ್ ಸರ್ಟಿಫಿಕೇಟ್ಗೆ ಅರ್ಜಿ ಸಲ್ಲಿಸಿ, ಯಾವುದೇ ರೀತಿ ತೊಂದರೆ ಇರುವುದಿಲ್ಲ. ಮುಂದಿನ ವಿಡಿಯೋದಲ್ಲಿ ಒರಿಜಿನಲ್ ಜನನ ಪ್ರಮಾಣ ಪತ್ರ ಕಳೆದು ಹೋದಾಗ ಅಥವಾ ಹೆಚ್ಚಿನ ಕಾಪಿ ಅಂದರೆ ಬರ್ತ್ ಸರ್ಟಿಫಿಕೇಟ್ ಹೆಚ್ಚಿನ ಕಾಪಿ ಬೇಕೆನಿಸಿದರೆ ಆ ಕಾಪಿ ಹೇಗೆ ಡೌನ್ಲೋಡ್ ಮಾಡಬೇಕು, ಒರಿಜಿನಲ್ ಯಾವ ರೀತಿ ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳಬೇಕು ಎಂದು ವಿಡಿಯೋ ಇರುತ್ತೆ, ದಯವಿಟ್ಟು ನೋಡಿ.